ಕ್ಷಮೆ ಯಾಕೆ ಕೇಳ್ಬೇಕ್ರಿ? ಏನ್ ಕೆಲಸ ಇಲ್ಲ ನನಗೆ. ನಾನು ಒಮ್ಮೆ ಮಾತಾಡಿದ್ರೆ ಹೊಳಿ ತಗೋದಿಲ್ಲ ಎಂದು ವಾಪಸ್ ತಗೋದು. ರಾತ್ರಿ ನಿಷೇಧಾಗ ಮಾತಾಡಿ ಬೆಳಿಗ್ಗೆ ಮಾಧ್ಯಮಗಳು ತಿರುಚಿದ್ದಾವೆ. ಮಾಧ್ಯಮಗಳು ಉದ್ದೇಶಪೂರ್ವಕ ಆಗಿ ನನ್ನ ರಾಜಕೀಯ ಮುಗಿಸ್ಲಿಕ್ಕೆ ಅಂತ ಎಲ್ಲ ನಾಟಕ ಕಂಪನಿ ಏನಿಲ್ಲ. ಏನಿರ್ತದೆ ನೀವು ಮಾತ್ರ ಚಾನಲ್ದವರು ಮಾತ್ರ ಇವತ್ತೊಂದು ಚಾನಲ್ದಾಗ ಹೇಳಿದ್ರು ಏನು ಬಾಯಿ ಹರುಕ ಯತ್ನಾಳು, ಅಲ್ಲಿಂದ ಇನ್ನೊಂದು ಶಬ್ದ, ಮತ್ತೆ ನಾಲಿಗೆ ಹರಿಬಿಟ್ಟ ಯತ್ನಾಳು, ಇನ್ನೊಂದು ಶಬ್ದ ಅದು ಯಾವ್ದದು ವಿವಾದಾತ್ಮಕ ಹೇಳಿಕೆ. ನೀವೆಲ್ಲ ಏನ್ ಬೇಕಾದ ಹೇಳಿದ್ರು ನಾ ಬಾಯಿ ಬಡಕ ಅಲ್ಲ. ನಾನು ಜನರ ಪರವಾಗಿ ಮಾತಾಡ್ತಾ ಇದ್ದೀನಿ. ಬಾಯಿ ಬಡಕರು ಇದ್ರೆ ನನ್ನ ಬಳಿ ಯಾಕೆ ಬರ್ಬೇಕು? ಚಾನಲ್ದವ್ರು ನನ್ನ ಬಳಿ ಅಂತ ಚಾನಲ್ದವ್ರು ಬರಬೇಡ್ರಪ್ಪ. ನಾ ಬಾಯಿ ಬಡ್ಕೋದಿಲ್ಲ, ಅಯೋಗ್ಯದಿಲ್ಲ. ನನ್ನ ಬಳಿ ಬಂದು ಇಷ್ಟೆಲ್ಲ ಇಂಟರ್ವ್ಯೂ ಯಾಕೆ ತಗೋತಾರೆ? ತಾಸುಗಟ್ಲೆ ನಿಂತು ಬಿಟ್ಬಿಡ್ರಿ. ನಾ ಹೋಗಿ ಫೇಸ್ಬುಕ್ನಾಗ ಹೇಳ್ತೀನಿ ನನ್ನ ಭಾವನೆಗಳು. ನಾನು ಯಾವ ಚಾನಲ್ ಮ್ಯಾಗ ಆಧಾರ ಮ್ಯಾಗ ನಾನು ರಾಜಕಾರಣ ಲೀಡರ್ ಆಗಿಲ್ಲ. ಅದಕ್ಕೆ ಬಾಯಿ ಬಡಕನೂ ಅಲ್ಲ, ಸತ್ಯ ಹೇಳ್ತೀನಿ. ಸತ್ಯ ಯಾರಿಗೂ ಅಂಜಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗೂ ಕೃಷ್ಣ ಆಲ್ಮಟ್ಟಿ ವಿಚಾರ ಅನ್ಯಾಯ ಆದಾಗ ಅವಾಗೂ ನಾನು ಧ್ವನಿ ತೆಗೆದೀನಿ. ಅದಕ್ಕೆ ಇನ್ನು ಮ್ಯಾಗ ಚಾನಲ್ದವ್ರಿಗೆ ವಿನಂತಿ ಮಾಡ್ಕೋತೀನಿ, ಇನ್ನು ಮ್ಯಾಗ ಏನಾರು ಬಾಯಿ ಬಡಕ ನಾಲಿಗೆ ಹರಿಬಿಟ್ಟ ಅಂದ್ರೆ ನಾನು ಆ ಚಾನಲ್ಗಳೇ ಮುಂದಿನ ದಿವಸನಾಗ ಬಹಿಷ್ಕಾರ ಆಗ್ತೇನೆ. ನನಗೂ ತಾಕತ್ತಿದೆ.